ಹಾಯ್ ಮೈ ಯೂಟ್ಯೂಬ್ ಫ್ಯಾಮಿಲಿ, ಇವತ್ತಿನ ವಿಡಿಯೋ ಬಂದು ಹೈದ್ರಾಬಾದಲ್ಲಿರುವಂಥ ಕೋಟಿ ಬಜಾರ್, ಸುಲ್ತಾನ್ ಬಜಾರ್ ಅಂತ ಹೇಳ್ತಾರಲ್ಲ, ಅಲ್ಲಿ ಹೋಗಿದ್ವಿ. ಅಲ್ಲಿ ಶಾಪಿಂಗ್ ಹೇಗಿತ್ತು, ನಾವು ಏನು ಮಾಡಿದ್ವಿ ಅನ್ನೋದು ಇವತ್ತು ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾಯಿದ್ದೀನಿ. ನಾವು ಯಾವಾಗಲೂ ಹೈದ್ರಾಬಾದ್ಗೆ ಹೋಗ್ಬೇಕಾಯ್ತಂದರೆ ಅರ್ಲಿ ಮಾರ್ನಿಂಗ್ 4:30 to 5 ಒಳಗೆ ಸ್ಲೀಪರ್ ಕೋಚ್ ಒಂದು ಬಸ್ ಬರುತ್ತೆ. ಅದಕ್ಕೆ ಜಾಸ್ತಿ ನಾವು ಹೋಗೋದು, ಯಾಕಂದರೆ ನಮ್ಮ ಕುಶಲಾಯತ ಅಲ್ಲ, ಚಿಕ್ಕವಳು ಆರಾಮಾಗಿ ಹೋಗ್ಬೋದು. ಆಮೇಲೆ ಅದು ಬೇಗ ಹೋಗುತ್ತೆ, ಅದಕ್ಕಾಗಿ. ಇನ್ನಲ್ಲಿ ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ಸ್ಟಾಪ್ ಮಾಡಿದರೆ ಬಸ್ಸು. ನನ್ನ ಮಗಳು ನನಗೆ ದೋಸೆ ತೊಗೊಂಬ ಅಂದ್ಲು. ಅವಳಿಗೆ ದೋಸೆ, ನಾನು ಇಡ್ಲಿ, ಎಲ್ಲರೂ ಟಿಫಿನ್ ಮಾಡಿಕೊಂಡು ಕುಶಲಾಗ ಪಾರ್ಸಲ್ ಕಟ್ಕೊಂಡು ಮತ್ತೆ ಬಸ್ ಹತ್ತಿದ್ವಿ. ಅವಳು ವಿಂಡೋಯಿಂದ ಹೊರಗಡೆ ಸೀನ್ ನೋಡಬೇಕಂದ್ರೆ ಅವಳಿಗೆ ತುಂಬ ಇಷ್ಟ. ನಾವು ಯಾಕಂದರೆ ಜಾಸ್ತಿ ಅವಳನ್ನ ವಿಂಡೋ ಪಕ್ಕದಲ್ಲಿ ಕೂಡ್ಸಂಗಿಲ್ಲ, ಮಕ್ಕಳಿಗೆ ಕೂಡಿಸ್ಬಾರ್ದಲ್ಲ, ಅದಕ್ಕಾಗಿ. ಈಗ ನೋಡಿ ಅವಳು ಎಷ್ಟು ಸುದ್ದಿ ಹೇಳ್ತಾ ಇದ್ದಾಳಂದರೆ, ಈ ಮಧ್ಯದಲ್ಲೇ ನಾವು ಅವ್ರ ಊರಿಗೆ ರಾಮಲಕೋಟ ಹೋಗಿ ಬಂದ್ವಿ. ಅದು ಹಳ್ಳಿ ಊರು. ಹಳ್ಳಿ ಊರಿಗಂದರೆ ಯಾವ ಥರ ಬಸ್ ಇರುತ್ತೆ, ಆರ್ಡಿನರಿ ಬಸ್ಗಳೇ ಹಾಕಿರ್ತಾರೆ. ಆ ಬಸ್ಸೆಲ್ಲ ಡಗಡಗ ಜುಮ್ ಆ ಥರ ಇರುತ್ತಲ್ಲ. ಅವಳದು ಕೂತಿದ್ದು ನೋಡಿ ನಮ್ಮೂರಿಗೆ ಹೋಗ್ಬೇಕಾದ್ರೆ ಬಸ್ಸು ಜುಮ್ ಅನ್ನತ್ತೆ, ಡಗಡಗ ಅನ್ನತ್ತೆ ಅಂತ ಹೇಳ್ತಾಳೆ. ಮತ್ತು ಹೈದ್ರಾಬಾದಿಗೆ ಹೇಗೆ ಹೋಗ್ತೀಯ ಅಂದರೆ ಅಂತ ಹೋಗ್ಬೋದು, ಮಲಗಿ ಹೋಗ್ಬೋದು ಅಂತ ಫುಲ್ಲು ಸುದ್ದಿ ಹೇಳಿದ್ಲು. ಇನ್ನು ಅವಳ ಜೊತೆ ಮಾತಾಡ್ತಾ ಹೈದ್ರಾಬಾದಿಗೆ ಬಂದ್ವಿ. ನಾನು ಭಾಳ ವರ್ಷ ಆಗಿತ್ತು ಕೋಟಿಗೆ ಬರಲಾರ್ದ. ನಾನು ಮುಂಚೆ ಎಲ್ಲ ಬಿಸ್ನೆಸ್ ಮಾಡುವಾಗ ಹೈದ್ರಾಬಾದ್ ಶಾಪಿಂಗಿಗೆ ಅಂತ ಜಾಸ್ತಿ ಬರ್ತಾಯಿದ್ದೆ. ಅವಾಗೆಲ್ಲ ಸೇಲ್ ಮಾಡೋಕ್ಕೆ 1 ಲಕ್ಷ ರೂಪಾಯಿದು ಐಟಮ್ಸ್ ಆಗಲಿ ನಾನು ಬೇಗ ತೊಗೊತಿದ್ದೆ. ಅಂದರೆ ಯಾರಿಗೆ ಯಾವುದು ಇಷ್ಟ ಆಗುತ್ತೋ ಅಲ್ಲ ಅಂತೇಳಿ ನನಗೆ ಇಷ್ಟ ಆದವೆಲ್ಲ ಹಾಕ್ಸ್ಬಿಡ್ತಿದ್ದೆ. ಬಟ್ ನನಗೆ ನನ್ನ ಮಕ್ಕಳಿಗೆ ಏನಾದರೂ ತೊಗೋಬೇಕಾಯ್ತಂದರೆ ಸಾಕು, 10 ಐಟಮ್ನ ನೋಡಿ 1 ಐಟಮ್ನ ಸೆಲೆಕ್ಟ್ ಮಾಡ್ತಾಯಿದ್ದೆ. ಈಗ ನಾನು ಕರೋನಾ ಬಂದಲ್ಲಿಂದ ಬಿಸ್ನೆಸ್ ಕಡಿಮೆ ಆಯ್ತಲ್ಲ, ಅವಾಗಿಂದ ನಾನು ಶಾಪಿಂಗ್ ಮಾಡೋದೇ ಸ್ವಲ್ಪ ಕಡಿಮೆ ಆಗಿದೆ. ಈಗ ನೋಡಿ ನಾವು ಬಂದ್ವಿ. ಎಂಟ್ರೆನ್ಸಿಗೆ ಲೆಮನ್ ಜ್ಯೂಸ್ ಇತ್ತು. ಲೆಮನ್ ಜ್ಯೂಸ್ ಕುಡಿಯೋಣ ಅಂತ ಎಲ್ಲರೂ ಕುಡಿತಾ ಇದ್ದೀವಿ. ಕುಶಲ ಆದರೆ ಫುಲ್ ಟಯರ್ಡ್ ಆಗಿದ್ದಾಳಲ್ಲ, ಮಲಗ್ತೀನಿ ಅಂತ ಅವಳು ಮಲಗ್ತಾ ಇದ್ದಾಳೆ. ಅಲ್ಲಿ ಸಾಲ್ಟ್ದು ಮತ್ತು ಸ್ವೀಟ್ದು ಎರಡೂ ಇತ್ತು. ಯಾರಿಗೆ ಏನು ಬೇಕೋ ಅದೆಲ್ಲ ತೊಗೊಂಡ್ವಿ. ಆ್ಯಕ್ಚುಲಿ ನಾನು ಈ ವಿಡಿಯೋ ಅಪ್ಲೋಡ್ ಮಾಡೋದಕ್ಕೆ ತುಂಬಾ ಲೇಟ್ ಆಯಿತು. ಯಾಕಂದರೆ ನಾನು ವೀಡಿಯೋಸ್ ಏನೋ ಎಲ್ಲ ಮಾಡಿದ್ದೀನಿ, ಬಟ್ ಅದನ್ನು ಎಡಿಟಿಂಗ್ ಮಾಡಿ ವಾಯ್ಸ್ ಓವರ್ ಕೊಟ್ಟು ಅಪ್ಲೋಡ್ ಮಾಡಬೇಕಂದ್ರೆ ಟೈಮ್ ಬೇಕು ಅನ್ನೋದಕ್ಕಿಂತ ಮನಸ್ಸು ಮೂಡು ಎರಡೂ ಬೇಕು. ಈಗ ನನಗೆ ಮನಸ್ಸು ಮೂಡು ಎರಡೂ ಬಂದಿದೆ, ಹಾಗಾಗಿ ಒಂದಾದಮೇಲೆ ಒಂದು ವಿಡಿಯೋ ಅಪ್ಲೋಡ್ ಮಾಡ್ತಾನೇ ಇದ್ದೀನಿ. ಇನ್ನು ಕೋಟಿ ಬಜಾರ್ ಒಳಗಡೆ ಎಂಟ್ರಿ ಆಗ್ತಾಯಿದ್ದೀವಿ. ನೋಡಿ ಎಷ್ಟು ಕ್ರೌಡ್ ಅಂದರೆ, ನಾನು ಬಜಾರಕ್ಕೆ ಬಂದಿದ್ದೀನೋ ಸಂತೆಗೆ ಬಂದಿದ್ದೀನೋ ಒಂದು ಗೊತ್ತಾಗಲಿಲ್ಲ. ಅಷ್ಟು ಗದ್ದಲ, ಪೂರ ಅಷ್ಟು ಗದ್ದಲ ಇದ್ರೂ ಏನೂ ತೊಗೊಳಕ್ಕಾಗಲ್ಲಲ್ರಿ. ಸ್ವಲ್ಪ ಮಟ್ಟಿಗಾದರೂ ಇದ್ದರೆ ಏನಾದರೂ ನೋಡಿ ಚಾಯ್ಸ್ ಮಾಡಿ ತೊಗೋಬೋದು. ಫುಲ್ಲು ರಶ್ ಇತ್ತು, ಹಾಗಾಗಿ ನಾವು ಸುಮ್ಮನೆ ನೋಡ್ಕೋತಾ ಹೋದ್ವಿ. ಇಲ್ಲಿ ಇನ್ನೊಂದು ಏನು ಪ್ಲಸ್ ಪಾಯಿಂಟ್ ಅಂದರೆ, ಒಂದು ಚಿಕ್ಕ ವಸ್ತುವಿಂದ ಹಿಡಿದು ದೊಡ್ಡ ಐಟಮ್ವರೆಗೂ ಎಲ್ಲ ಐಟಮ್ಸ್ ಇಲ್ಲಿ ಸಿಕ್ಕುತ್ತೆ. ಕೆಲವೊಂದು ಕಡೆ ಫಿಕ್ಸ್ಡ್ ರೇಟ್ ಇದೆ, ಅಲ್ಲಿ ಬಾರ್ಗನಿಂಗ್ ಮಾಡೋ ಅವಸರ ಇಲ್ಲ. ಕೆಲವೊಂದು ಕಡೆ ಬಾರ್ಗನಿಂಗ್ ಮಾಡಿದ್ರೆ ಭಾಳನೂ ರೇಟ್ ಕಡಿಮೆ ಮಾಡ್ತಾರೆ, ಆ ಥರನೂ ಇದೆ. ನೀವು ಲಾಸ್ಟ್ ಟೈಮ್ ವಿಡಿಯೋದಲ್ಲಿ ನೋಡಿರ್ಬೋದು, ನಾನು ಚಾರ್ಮಿನಾರ್ ಶಾಪಿಂಗ್ ಮಾಡಿದ್ದೀನಲ್ಲ, ಅಲ್ಲಿ ಕೂಡ ಹಾಗೆ ಇತ್ತು. ಇಲ್ಲಿನೂ ಹಾಗೆ. ನೀವು ಈ ಮೆಟ್ರೋ ಲೈನ್ ಉದ್ದ ಎಷ್ಟು ಉದ್ದನ ಹೋಗ್ರಿ ಅಷ್ಟು ಬಜಾರೇ ಇದೆ. ಎಲ್ಲ ವೆರೈಟೀಸ್ ಆಫ್ ಟಾಪ್ಸು, ಈ ಐಟಮ್ ಇಲ್ಲ ಅನ್ನೋದಿಲ್ಲ ನೋಡಿ, ಅಷ್ಟು ಐಟಮ್ಸ್ ಇದೆ. ನಮಗೆ ಯಾಕಂದರೆ ಜಾಸ್ತಿ ಕ್ರೌಡ್ ಇತ್ತಲ್ಲ, ಹಾಗಾಗಿ ನಮಗೆ ಏನು ತೊಗೋಬೇಕು ಏನು ನೋಡಬೇಕು ಗೊತ್ತೇ ಆಗಲಿಲ್ಲ. ತಿನ್ನೋದಂತರೂ ಸಖತ್ತಾಗಿ ತಿಂದೀವಿ. ಈಗ ನೀವು ಮಾವಿನಕಾಯಿ ನೋಡಿದ್ರಲ್ಲ, ಆ ಮಾವಿನಕಾಯಿ ಕೂಡ ಅಷ್ಟೇ ಸಖತ್ತಾಗಿ ಚೆನ್ನಾಗಿ ಕಟ್ ಮಾಡಿ ಅದಕ್ಕೆಲ್ಲ ಸಾಲ್ಟ್, ಖಾರ, ಉಪ್ಪು ಎಲ್ಲ ಹಾಕಿ ಕೊಡ್ತಾರಲ್ಲ, ಅದು ಒಂದು ಟೇಸ್ಟ್ ಮಾಡಿದ್ವಿ. ಮುಂದಕ್ಕೆ ಹೋದ್ವಿ. ಹಾಗೆ ಅಲ್ಲಿ ಚಾಟ್ ಮಾರ್ತಾಯಿದ್ರು. ಇಲ್ಲಿ ಏನು ಸ್ಪೆಷಲ್ ಅಂತಂದರೆ, ನಮ್ಮ ಕಡೆ ನೋಡಿ ಕರ್ನಾಟಕದಲ್ಲಿ ಪಾಪಡು, ಕಚೋರಿ, ಸಮೋಸ ಎಷ್ಟು ಐಟಮ್ಸ್ ಸಿಕ್ಕುತ್ತೆ ಚಾಟ್. ಇಲ್ಲಿ ಚಾಟ್ ಅಂದರೆ ಒಂದೇ, ಅಂದರೆ ಪರವಾಗಿಲ್ಲ, ಟೇಸ್ಟ್ ಮಾತ್ರ ಚೆನ್ನಾಗೇ ಇತ್ತು, ನನಗೇನೋ ಇಷ್ಟ ಆಯಿತು. ಇನ್ನು ಅಲ್ಲಿ ಕೂಡ ಚಾಟ್ ತಿಂದ್ವಿ. ಚಾಟ್ ತಿಂದು ಹಂಗೆ ಹೋಗ್ತಾ ಹೋದ್ವಿ. ಹೋಗಿ ನಮ್ಮ ಕಾಲೇ ಬ್ಯಾನದ್ವಾಗಲಿ ಇನ್ನೂ ಶಾಪಿಂಗ್ ಅದು ಎಂಡೇ ಆಗಲಿಲ್ಲ. ಅಲ್ಲೇ ತನಕ ಶಾಪ್ಸು ಕಂಟಿನ್ಯೂ ಆಗೇ ಇದ್ವು. ಇನ್ನೆಲ್ಲ ನೋಡಿಕೊಂಡು ಈ ರಶಲ್ಲಿ ಏನೂ ತೊಗೊಳಕ್ಕಾಗಲ್ಲ. ಯಾಕಂದರೆ ಆಲ್ರೆಡಿ ನಾನು ಎಲ್ಲಿ ಟ್ರಿಪ್ ಹೋದ್ರೂ ಸಹಿತ ಅಲ್ಲಿ ಒಂದು ನೆನಪಿರಲಿ ಅಂತ ಅಲ್ಲೊಂದು ಏನಾದರೂ ಪರ್ಚೇಸ್ ಮಾಡೇ ಮಾಡ್ತೀನಿ. ಆಮೇಲೆ ಅಲ್ಲಿ ಫುಡ್ ಆಗಲಿ, ಅಲ್ಲಿ ಏನು ಸ್ಪೆಷಲ್ ಐಟಮ್ಸ್ ಇರುತ್ತಲ್ಲ ಅದನ್ನು ಟೇಸ್ಟ್ ಕೂಡ ಮಾಡ್ತೀನಿ. ಇನ್ನು ಇಲ್ಲಿ ಹೊರಗಡೆ ಬಂದ್ವಲ್ಲ, ಇಲ್ಲಿ ಚಾಟ್ ಅವ್ನು ನೋಡಿ ಎಷ್ಟು ವೆರೈಟೀಸ್ ಇಟ್ಟಿದ್ದಾನೆ. ಅವೆಲ್ಲ ಐಟಮ್ಸ್ ನೋಡಿನೇ ನಮಗೆ ಅಲ್ಲಿ ಬೇಲ್ ತಿನ್ಬೇಕನ್ನಿಸ್ತು. ಬೇಲ್ ಕೂಡ ಚೆನ್ನಾಗೇ ಮಾಡಿದ. ಇನ್ನೆಲ್ಲರೂ ಬೇಲ್ ತಿಂದ್ವಿ. ಇನ್ನು ಬಂದ ದಾರಿಗೆ ಸುಂಕ ಇಲ್ಲ ಅಂತ ಹೇಳ್ತಾರಲ್ಲ, ನಡಿ ಎಷ್ಟೊತ್ತಿದ್ರು ಇದೇನು ಉದ್ದಕ್ಕೆ ನೋಡ್ಕೊಂತೆ ಹೋಗಬೇಕು. ಶಾಪಿಂಗ್ ಮಾಡೋ ಮೂಡು ಇಲ್ಲ ಈಗ. ಏನಾದರೂ ಐಟಮ್ಸು ಅವಸರ ಇದ್ದರೆ ತೊಗೋಬೇಕಲ್ಲ, ಅನಾವಶ್ಯವಾಗಿ ತೊಗೋಬಾರ್ದು ಅಲ್ಲ, ಅದಕ್ಕಾಗಿ ನಾವು ಸುಮ್ಮನೆ ವಿಂಡೋ ಶಾಪಿಂಗ್ ಮಾಡಿದ್ವಿ. ಇನ್ನು ಚಾಟ್ಸ್ ತಿಂದ್ವಿ, ಸಖತ್ತಾಗಿ ಬೇಲ್ ತಿಂದ್ವಿ, ಜ್ಯೂಸ್ ಕುಡಿದ್ವಿ.
ಇನ್ನು ಹೋಗೋಣ ಅಂದ್ಕೊಂಡ್ರೆ ಸಿಟಿ ಬಸ್ ನೋಡಿದ್ವಿ, ಒಂದಕ್ಕಿಂತ ಒಂದು ರಶ್ಶೇ ಬರ್ತಾಯಿದೆ. ಇನ್ನು ಮೆಟ್ರೋಕ್ಕೆ ಹೋಗೋಣ ಅಂದ್ಕೊಂಡ್ರೆ ಮೆಟ್ರೋನು ಆಫ್ವರೆಗೆ ಹೋಗುತ್ತೆ, ಮತ್ತು ಅಲ್ಲಿಂದ ಆಟೋ ಹೋಗಬೇಕು. ಇಳಿದು ಏರೋದು ಎಲ್ಲಿನ ಫುಲ್ ಟಯರ್ಡ್ ಆಗಿಬಿಟ್ಟಿದ್ವಲ್ಲ, ಉದ್ದಕ್ಕೆ ಶಾಪಿಂಗ್ ಹೋಗಿ ನೋಡಿನೇ ಸಾಕಾಗಿಬಿಟ್ಟಿತ್ತು ನಮಗೆ. ಇನ್ನು ಕ್ಯಾಬ್ ಮಾಡಿಕೊಂಡ್ರೆ ಸೀದಾ ಮನೆಗೆ ಹೋಗ್ಬೋದಲ್ಲ ಅಂಥೇಳಿ ಕ್ಯಾಬ್ ಮಾಡಿಕೊಂಡು ಮನೆಗೆ ಹೋಗ್ತಾಯಿದ್ದೀವಿ. ನೋಡಿದ್ರಲ್ಲ ಕೋಟಿ ಬಜಾರ್, ಸುಲ್ತಾನ್ ಬಜಾರ್ ಹೇಗಿತ್ತು ಅಂತ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಖಂಡಿತ ಒಂದು ಲೈಕ್ ಮಾಡಿ. ನಮ್ಮ ಚಾನಲನ್ನು ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಆಗಿರೋರು ಲೈಕ್ ಮಾಡಿರಿ. ಲೈಕ್ ಮಾಡಿದಾದಮೇಲೆ ಕಮೆಂಟ್ ಕೂಡ ಮಾಡಿ, ಯಾಕಂದರೆ ನನ್ನ ವಿಡಿಯೋನ ಯಾರು ಇಷ್ಟಪಟ್ಟಿದ್ದಾರೆ ಅನ್ನೋದು ನನಗದರಲ್ಲಿ ಗೊತ್ತಾಗುತ್ತೆ. ನೀವು ಈ ರೀತಿ ಸಪೋರ್ಟ್ ಮಾಡಿದ್ರೆ ಇನ್ನೂ ಹಲವಾರು ಯೂಸ್ಫುಲ್ ವಿಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಈ ವಿಡಿಯೋ ಯಾಕೆ ಮಾಡ್ತಾಯಿದ್ದೀನಿ ಅಂದರೆ ಎಲ್ಲರೂ ನಾವು ಫ್ಯಾಮಿಲಿ ಒಟ್ಟಿಗೆ ಸೇರಿದ್ದೀವಿ. ಯಾಕಂದರೆ ಈಗ ಬ್ಯುಸಿ ಲೈಫು, ಯಾರ ಲೈಫಲ್ಲಿ ಅವ್ರು ಬ್ಯುಸಿ ಇರ್ತಾರೆ. ಈ ಥರ ನಾವು ಎಲ್ಲರೂ ಕೂಡೋದೇ ತುಂಬ ರೇಯರು. ಹಾಗಾಗಿ ಒಂದು ಮೆಮೊರಿ ಇರುತ್ತೆ ಅಲ್ಲ ಅಂತ ಈ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಮತ್ತು ನೆಕ್ಸ್ಟ್ ವಿಡಿಯೋದೊಂದಿಗೆ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಥ್ಯಾಂಕ್ ಯು. ಬಾಯ್.